ಸಿದ್ದಾಪುರದ ಕೋಡನಮನೆಯಲ್ಲಿ ರೈತರು ತೋಟಕ್ಕೆ ಹೋಗುವ ರಸ್ತೆ ಕಾಮಗಾರಿ ಅಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡನಮನೆಯಲ್ಲಿ ತೋಟಕ್ಕೆ ಹೋಗುವ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣವಾಗದ ಹಿನ್ನೆಲೆ ಸ್ಥಳೀಯ ಗ್ರಾಮಸ್ಥರು ಈ ನಿರ್ಧಾರ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಎಂದು ಸ್ಥಳೀಯ ರೈತ ಶ್ರೀಪತಿ ಹೆಗಡೆ ಕೋಡನಮನೆ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೋಡನಮನೆ ಚಾರೆಕೋಣೆ ಸಂಪರ್ಕ ರಸ್ತೆಗೆ ಗ್ರಾಮ ಪಂಚಾಯತ್ದಿಂದ ರಸ್ತೆ ಮಂಜೂರಾಗಿದ್ದು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಈ ಕುರಿತು ಸ್ಥಳೀಯ ಪಂಚಾಯತ್ ಅವರಿಗೆ ತಹಶೀಲ್ದಾರರಿಗೆ ಮನವಿಯನ್ನು ನೀಡಲಾಗಿತ್ತು. ತಹಶೀಲ್ದಾರರು ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸ್ಥಳೀಯ ಪಂಚಾಯತ್ದವರಿಗೆ ಆದೇಶವನ್ನು ಮಾಡಿದ್ದರು. ಆದರೆ ಇಲ್ಲಿನ ಪಂಚಾಯತ್ದವರು ಕಾಮಗಾರಿ ಪೂರ್ಣಗೊಳಿಸುತ್ತಿಲ್ಲ. ರಸ್ತೆ ಕಾಮಗಾರಿಗೆ ಸ್ಥಳೀಯರ ವಿರೋಧ ಸಹ ಇರಬಹುದು. ಆದರೆ ಎಲ್ಲರನ್ನ ಕರೆಯಿಸಿ ಒಂದು ಸಭೆಯನ್ನು ನಡೆಸಿ ಕಾಮಗಾರಿಯನ್ನ ಪೂರ್ಣಗೊಳಿಸುವ ಜವಾಬ್ದಾರಿ ಪಂಚಾಯತ್ ಅವರದ್ದಾಗಿತ್ತು. ಆದರೆ ಎಲ್ಲರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದಕ್ಕೆ ಕೋಡನಮನೆ ಚಾರೆಕೋಣೆ ರಸ್ತೆ ಒಳಗೆ 700 ಮೀಟರ್ ಮಾತ್ರ ಬೇಕು. ಇಡೀ ರಸ್ತೆ ಪಾದಚಾರಿ ರಸ್ತೆ ಇಟ್ಕೊಂಡು ಹೋಗಲಿ, ಅಗಲೀಕರಣ ಸ್ವಲ್ಪ ಅಗಲೀಕರಣ 700 ಮೀಟರ್ ಅಂದರೆ ನಮ್ಮ ಮನೆಗಳಿಂದ 1100 ಮೀಟರ್ 1.10 ಕಿಲೋಮೀಟರ್ ಅಂತ ಇರುತ್ತೆ. ಅಷ್ಟು ದೂರ ನಮ್ಗೆ ಬೇಕು. ಅದನ್ನು ಇವತ್ತಿನ ಕಾಲದಲ್ಲಿ ತಲೆಹೊಳೆ ಮೇಲೆ ಹೋಗುವಂಥ ಜನಗಳೇ ಕೂಲಿಕಾರ ತೀರಾ ಅಭಾವ. ಇದು ಮೊದಲನೇ ಸಮಸ್ಯೆ ನಮಗೆ. ಇನ್ನು ಇದರೊಳಗೆ ಆ 700 ಮೀಟ್ರು ಏನು ಬೇಕಾಗಿದೆ, ಆ 700 ಮೀಟರ್ ಈಗಾಗಲೇ 670 ಮೀಟರ್ ಅಗಲೀಕರಣ ಆಗೋಗ್ಬಿಟ್ಟಿದೆ. ಅದು ತಿರುಗಾಗಲಿ ಅಂತ ಹೇಳಿ 2010-11 ಜಲಾನಯನ ಇಲಾಖೆ ಮಾಡಿದೆ. ಅದು ತಿರುಗಾಗಲಿ JCB ಬಳಸಿ 670 ಮೀಟರ್ ಆಗಿದೆ. ಕೇವಲ 30 ಮೀಟ್ರ್ ಉಳಿದಿದೆ. ಆ 30 ಮೀಟ್ರು ಮಾಡಲಿಕ್ಕೆ ಯಾರಿಗೂ ಇಲ್ಲ. ಅಂದರೆ ಈ ಪಂಚಾಯತ್ ಮಾಡಬೇಕಾಗಿತ್ತು. ಅದರ ದುಡ್ಡು ಇಟ್ಟಿದೆ, ವರ್ಕೌಟ್ ಮಾಡಿದೆ. ಅಲ್ಲಿದೆ ಒಬ್ಬರು ಯಶೋಧರ್ ನಾಯ್ಕ ಅಂತೇಳಿ ಓಂಕಾರ ಅವರು ಗುತ್ತಿಗೆದಾರರು, ಅವರಿಗೆ ಅದನ್ನು ಕೊಟ್ಟಿದೆ. ತಹಶೀಲ್ದಾರರು ಚುನಾವಣೆ ಅಧಿಕಾರಿಗಳಾಗಿದ್ದು ಮತದಾನ ಬಹಿಷ್ಕಾರ ಮಾಡುವುದಾಗಿ ನಾವು ಕೆಲ ದಿನದ ಹಿಂದೆ ಪತ್ರಿಕಾ ಪ್ರಕಟಣೆ ನೀಡಿದ್ದೆವು. ಆದರೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸದೆ ಬೇರೆ ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ. ಇದರಿಂದ ನಮಗೆ ನ್ಯಾಯ ಸಿಗಲಿಲ್ಲ. ಹಾಗಾಗಿ ಇಲ್ಲಿನ ಚುನಾವಣಾ ಅಧಿಕಾರಿಯಾದ ತಹಶೀಲ್ದಾರರ ವರ್ಗಾವಣೆ ಮಾಡಬೇಕು ಹಾಗೂ ರಸ್ತೆಯು ಈ ಹಿಂದೆ ಮಂಜೂರಿಯಾಗಿರುವುದರಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಪಂಚಾಯತ್ ಮಾಧ್ಯಮದವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಕುಟುಂಬದೇ 6 ಮನೆ ಇದೆ. ಒಂದು ಇನ್ನು ಒಟ್ಟು 12 ಮನೆಗೆ 12 ಅಲ್ಲ, ಈಗಿನ ವಿಭಕ್ತ 14 ಮನೆಗೆ ಬೇಕು. ಅವರಿಗೆ ಅನಿವಾರ್ಯ, ಬೇರೆ ದಾರಿ ಇಲ್ಲ. ಇವತ್ತು ನಾವು ಅದರ ಕೂಲಿಕಾರ ಇದ್ದಿದ್ದು ಹೊರಡು ಹೇಗಿದೆ. ಇನ್ನು ಭೂಮಿಯನ್ನು ಹಾಳ್ಬಿಡ್ಬೇಕು. ಅದು ತಡೀತಾ ಇಲ್ಲ. ಅವರೇ ಇಟ್ಟಿರೋಣ ನಾವು. ನೀವೇ ಹೇಳಿದಂಗೆ ನಾವು ಹೇಳಬೇಕಾಯ್ತು. ಯಾಕಂದ್ರೆ ನಮ್ಮ ಮನೆ ಒಂದು ಇವ್ರ ಮನೆ ಒಂದೇ ಮನೆಗೆ ಅದು ಅನುಕೂಲ ಆಗ್ತದೆ. ಒಂದೇ ರಸ್ತೆ ಆಯ್ತು ಅಂದ್ರೆ ಮೊದಲು ಹೋಗೋರೇ ಅವರು ನಮಗಿಂತ ಮೊದಲು ಹೋಗೋರು. ಹೆಗ್ಗರಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 169 ಮತಗಟ್ಟೆಗೆ ಒಳಪಟ್ಟ ನಾವುಗಳು ಒಟ್ಟಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 75ಕ್ಕೂ ಹೆಚ್ಚು ಮಂದಿ ಮತದಾನಕ್ಕೆ ಹೋಗದೆ ಬಹಿಷ್ಕಾರ ಮಾಡುತ್ತೇವೆ. ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಲಿಖಿತ ಭರವಸೆ ನೀಡಿದರೆ ಮುಂದೇನು ಮಾಡುವುದು ಎಂದು ಯೋಚನೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಗಿರೀಶ್ ಹೆಗಡೆ, ದೇವೇಂದ್ರ, ಗಣೇಶ್ ಭಟ್ ಉಂಚಳ್ಳಿ, ಕಿರಣ್ ಭಟ್ ಉಂಚಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.